ಯೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಯೋ ಬೆಂಗಳೂರಿಗೆ ಸ್ವಾಗತ. ನಾನು ನಿಮ್ಮ ಸಮೀರ್ ಮಾತಾಡ್ತಿದ್ದೀನಿ. ಸಾಕಷ್ಟು ಕಮೆಂಟ್ಸ್ ಬರ್ತಿದ್ವು ಹೊಸ ಡೀಲರ್ಶಿಪ್ಗಳನ್ನ ತೋರಿಸಿ ಅಂತ. ಅದಕ್ಕೆ ನಾವು ಡೈಲಿ ಹೊಸ ಡೀಲರ್ಶಿಪ್ಗಳನ್ನ ತೋರಿಸ್ತಾನೆ ಇರ್ತೀವಿ. ಪ್ಲಸ್ ರೇಟ್ಸು ನಿಮ್ಗೆ ಗೊತ್ತಿದೆ, ಕಾಂಪಿಟೇಟಿವ್ ರೇಟ್ಸ್ ಇರ್ತವೆ. ಅದಕ್ಕೆ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಲೆಜೆಂಡ್ ಕಾರ್ಸು, ಹೆನ್ನೂರು ಹೋಗೋ ದಾರಿಯಲ್ಲಿ HBR ಲೇಔಟು ಬೆಂಗಳೂರು. ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲಸ್ ಗೂಗಲ್ ಮ್ಯಾಪ್ಸ್ ಲಿಂಕ್ಸು ಕೊಟ್ಟಿರ್ತೀನಿ, ಪ್ಲಸ್ ಅವ್ರ ಕಾಂಟ್ಯಾಕ್ಟ್ ನಂಬರ್ಸು ಕೊಟ್ಟಿರ್ತೀನಿ. ಇಲ್ಲಿನ ಸ್ಪೆಷಾಲಿಟಿ ಏನಂದರೆ, ನೀವು ಆಲ್ರೆಡಿ ನೋಡಿರ್ತೀರ, ಕಮ್ಮಿ ರೇಂಜ್ ಗಾಡಿಗಳು ಸ್ಟಾರ್ಟಿಂಗ್ ಫ್ರಮ್ 800 ಇರಲಿ ಅಂಥ ಗಾಡಿಗಳು ಇದೆ. 800 ಸ್ವಿಫ್ಟು ಅಂಥ ಗಾಡಿಗಳು ಇದ್ದಾವೆ. ಸ್ವಲ್ಪ ಹೈ ರೇಂಜ್ ಅಂದರೆ ಫಾರ್ಚುನರು, ಇನ್ನೋವಾ ಅಂಥ ಗಾಡಿಗಳು ಇದ್ದಾವೆ. ಎಲ್ಲ ಒಂಥರ ಮಿಕ್ಸ್ ವೇರಿಯಂಟ್ ಗಾಡಿಗಳು, ಎಲ್ಲ ಗಾಡಿಗಳು ಸಿಗ್ತವೆ. ಅಕಸ್ಮಾತ್ ಇಲ್ಲಿ ಇಲ್ಲ ಅಂದರೂ ತರಿಸ್ಕೊಡ್ತಾರೆ ಅಂತ ಪ್ರಾಮಿಸ್ ಮಾಡ್ತಾರೆ. ಎಲ್ಲ ಗಾಡಿಗಳು ಇಲ್ಲ ಅವೈಲೇಬಲ್ ಇದೆ. ನೀವು ಯಾವ ಗಾಡಿ ಕೇಳ್ತೀರಾ ಆಲ್ರೆಡಿ ನೀವು ಹಿಂದೆ ನೋಡಿರ್ತೀರ, ಎಲ್ಲ ಗಾಡಿಗಳು ಅವೈಲೇಬಲ್ ಇದೆ. ನಿಮ್ಗೆ ಹೋಂಡಾ ಸಿಟಿ ಇರಲಿ, ನಿಮಗೆ ಸೆಲೀರು ಇರಲಿ, ಫಾರ್ಡ್ ಇರಲಿ, i20 ಇರಲಿ, ಬಲೆನೋ, ಯಾವ ಗಾಡಿ ನೀವು ಕೇಳ್ತೀರಾ ಅದನ್ನಿಲ್ಲಿ ಇಮಿಡಿಯೇಟಾಗಿ ಅವೈಲೇಬಲ್ ಇದೆ. ಪ್ಲಸ್ ಇಲ್ಲಿ ಅದೇ ಸ್ಪೆಷಾಲಿಟಿ, ಎಲ್ಲ ಮಿಕ್ಸ್ ವೇರಿಯಂಟ್ ಗಾಡಿಗಳು ಇದ್ದಾವೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕಾದರೆ ನೀವು ಇಂಟ್ರೆಸ್ಟೆಡ್ ಆಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮಾತಾಡ್ಬೋದು, ಡೀಲ್ನ ಮುಗಿಸ್ಬೋದು. ಒಂದೊಂದು ಗಾಡಿನ ಡೀಟೇಲ್ಸ್ನ ನೋಡ್ಕೊಂಡು ಹೋಗೋಣ, ಬನ್ನಿ ನೋಡೋಣ. ನಮಸ್ಕಾರ, ನಾವು ರಾಜು ಅಂತ ಲೆಜೆಂಡ್ಸ್ ಕಾರ್ ಶೋರೂಮಲ್ಲಿಂದ. ಒಂದು ಶೋರೂಮ್ ಬಂದುಬಿಟ್ಟು ನಾಗವರ ಹತ್ರ ಜಂಕ್ಷನ್ ಹತ್ರ ಇದೆ ಶೋರೂಮು. ಒಂದು 13 ವರ್ಷದ ನಾವು ಶೋರೂಮ್ನ ನಡೆಸ್ತಾ ಇದ್ದೀವಿ. ಇಲ್ಲಿಗೆ ನಾವು ಆಜನ್ ಫ್ರೀ ವೆಹಿಕಲ್ ಗಾಡಿ ಸೇಲ್ ಮಾಡೋದು. ಲೋನ್ ಅವೈಲೇಬಲ್ ಇದೆ, ಗಾಡಿ ಗ್ಯಾರಂಟಿ ಕೊಡ್ತೀವಿ, ವ್ಯಾರಂಟಿ ಕೊಡ್ತೀವಿ. ಲೋ ಲೆವೆಲಿಂದ ಹೈ ಲೆವೆಲ್ ತನಕ ಗಾಡಿಗಳಿದೆ. 1 ಲಕ್ಷದಿಂದ 20 ಲಕ್ಷ ತನಕ ಗಾಡಿಗಳಿದೆ. ಕಸ್ಟಮರ್ಸ್ ಪ್ರಿಫರೆನ್ಸ್ ಕೊಡ್ತೀವಿ, ಮುಖ್ಯವಾಗಿ ಅದು ರೆಸ್ಪೆಕ್ಟ್ ಕೊಡ್ತೀವಿ ಅವ್ರಿಗೆ. ನಾವು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ನಾವು ಮಾಸ್ ಕೊಡ್ತೀವಿ, ಅದು ನಮ್ಮದು ರೆಸ್ಪಾನ್ಸಿಬಿಲಿಟೀಸು. ಸೊ ನಮ್ಮ ಹತ್ರ ಲೋ ಮಾಡಲ್ ಸ್ಟಾರ್ಟ್ ಮಾಡೋಣ. ನಮ್ಮದು 800 ಇದೆ, 2007 ಮಾಡಲು, ಸೆಕೆಂಡ್ ಓನರು ಗಾಡಿ. ಶೋರೂಮ್ ಕಂಡೀಷನಲ್ಲಿದೆ ಗಾಡಿ. ಇದು ಬಂದುಬಿಟ್ಟು ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಇದೆ, FC ರನ್ನಿಂಗ್ ಇದೆ, ಸೊ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಇದು ಬಂದುಬಿಟ್ಟು AC ಗಾಡಿ. ಇದು ಶೋರೂಮ್ ಮೇಂಟೈನ್ ಮಾಡಿದ ಕಸ್ಟಮರ್ 50,000 ಓಡಿದೆ. ಇದು ಪ್ರೈಸ್ ಬಂದುಬಿಟ್ಟು 110 ಹೇಳ್ತಾ ಇದ್ದೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ಗಾಡಿಯಲ್ಲಿ ಖರ್ಚು ಏನಿಲ್ಲ, ಬರೀ ಪೆಟ್ರೋಲ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಗಾಡಿ ಸರ್ವಿಸಲ್ಲಿ ಆಗಿದೆ ಪ್ರೆಸೆಂಟ್ ಆಗಿ ಇವಾಗ. ಸೊ ಇದು ಬಂದು ಸೆಲೆರಿಯೋ 2015 ಮಾಡಲು, ಸಿಂಗಲ್ ಓನರು, ಆಟೋಮೆಟಿಕ್. ಇದು VXI ಅಂತ. ಸೊ ಇದರಲ್ಲಿ ಬಂದುಬಿಟ್ಟು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಗಾಡಿ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಕಸ್ಟಮರ್, ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಇದು ಗಾಡಿ ಬಂದುಬಿಟ್ಟು ಪ್ರೈಸು 475 ಹೇಳ್ತಾ ಇದ್ದರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ಆಜನ್ ಫ್ರೀ ವೆಹಿಕಲ್. ಇದು AC ವರ್ಕಿಂಗ್ ಇದೆ, ಪವರ್ ಸ್ಟೇರಿಂಗ್, AC ಎಲ್ಲ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಇದೆ. ಗಾಡಿ ಲೋನ್ ಬೇಕಂದರೆ 75% 80% ಲೋನ್ ಆಗುತ್ತೆ ನಿಮಗೆ. ಗಾಡಿ ಆಜನ್ ಫ್ರೀ ವೆಹಿಕಲ್ ಗಾಡಿ. ಇದು ಪೆಟ್ರೋಲ್ ಗಾಡಿ ಸರ್. ಇದು VXI ಅಂತ. ಇದು ಬೆಂಗಳೂರು ಪಾಸಿಂಗ್. ಇದು ಸೆಕೆಂಡ್ ಓನರ್ ಸರ್. ಇದು ಆಟೋಮೆಟಿಕ್. ಇದು ಸರ್ ಬಲೆನೋ. ಇದು 2018 ಮಾಡಲು, ಸಿಂಗಲ್ ಓನರ್, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. 47,000 ಓಡಿದೆ ಕಿಲೋಮೀಟರ್. ಇದು ಆಜನ್ ಫ್ರೀ ವೆಹಿಕಲ್ಲು. ಇದು ಬೇಸಿಕ್ ಮಾಡಲ್. ಇದು ಬಂದುಬಿಟ್ಟು ಕಸ್ಟಮರ್ 675 ನೆಗೋಷಿಯಬಲ್ ಆಗುತ್ತೆ. ಇದು ಸಿಂಗಲ್ ಓನರು, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. ಇದು ಸೀಟ್ ಕವರ್ ಚೆನ್ನಾಗಿದೆ. ಇದು ಇಲ್ಲ ಸ್ಟೆಪ್ನಿ. ಇದು ಸೀಟ್ ಕವರ್ಸು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, 2 ಏರ್ ಬ್ಯಾಗ್ಸ್ ಇದೆ. ಸೊ ಇದು ಬಂದುಬಿಟ್ಟು ಪ್ರೈಸ್ ನಿಮಗೆ 675 ಹೇಳ್ತಾರೆ, ಮ್ಯಾಕ್ಸಿಮಮ್ ಒಂದು 650 ತನಕ ಆಗ್ಬೋದು. ಇದು ಒಳ್ಳೆ ಸ್ಪೇಸ್ ಇದೆ ಗಾಡಿಯಲ್ಲಿ. ಇದರಲ್ಲಿ ಲೋನ್ ಒಂದು 75% 80% ಲೋನ್ ಮಾಡಿಸ್ಕೊಡ್ತೀವಿ. ಅನ್ಯೂಸ್ ಸ್ಟೆಪ್ನಿ. ಇದು ಶೋರೂಮಿಂದ ಹೆಂಗೆ ಬಂದು ಹಂಗೆ ಇದೆ ಶೋರೂಮಿಂದ. ಇದು ಸ್ಟೆಪ್ನಿ ಯೂಸ್ ಮಾಡಿಲ್ಲ. ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ಸು. ಸೊ ಇದು i20. ಇದು 2016 17 ರಿಜಿಸ್ಟ್ರೇಷನ್ ಆಗಿದೆ. ಇದು ಬಂದುಬಿಟ್ಟು ಸ್ಪೋರ್ಟ್ಸ್ ಮಾಡಲ್. ಇದು ಪೆಟ್ರೋಲ್ ಗಾಡಿ. ಇದು ಸಿಂಗಲ್ ಓನರು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಇದು ಗಾಡಿ ತುಂಬ ಜೆನ್ಯೂನ್ ಇದೆ ಸರ್ ಗಾಡಿ. ಇದು ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಅವೈಲೇಬಲ್ ಇದೆ. ಇದು ಲೆದರ್ ಸೀಟ್ ಹಾಕಿದ್ದಾರೆ ಕಸ್ಟಮರು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಟೈರು ಟೈರ್ 70% ಟೈರ್ ಇದೆ. 75 to 80% ಟೈರ್ ಇದೆ ಸರ್ ಇದರಲ್ಲಿ. ಇದು ಪ್ರೈಸ್ ಬಂದುಬಿಟ್ಟು 675 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಗಾಡಿಯಲ್ಲಿ ಕ್ಯಾಚಸ್ ಏನಿಲ್ಲ, ಸೀಟ್ ಕವರ್ ಹಾಕಿದ್ದಾರೆ ಕಸ್ಟಮರ್ಸು. ಗಾಡಿ ಕಚ್ಚೇನಿಲ್ಲ ಸರ್, ಬರೀ ನೀವು ಪೆಟ್ರೋಲ್ ಹಾಕಿ ಯೂಸ್ ಮಾಡ್ಬೋದು. ಸರ್ವಿಸಲ್ಲಿ ಆಗಿದೆ, ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಅವೈಲೇಬಲ್ ಇದೆ, ಲೋನು ಆಗುತ್ತೆ ನಿಮಗೆ. ಪ್ರೈಸ್ ನೆಗೋಷಿಯಬಲ್ ಮಾಡೋಣ ಸರ್. 675 ಹೇಳ್ತಾರೆ ಕಸ್ಟಮರು, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ನಿಮಗೆ. ಇದು ಸರ್ ಇದು ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರ್ಸು. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಸರ್. ಇದು ಸ್ಟೆಪ್ನಿ ಮಾಡಲ್. ಇದು ಪೆಟ್ರೋಲ್ ವೇರಿಯಂಟ್. ಇದು 2015 ಸೆಕೆಂಡ್ ಓನರು. ಸೊ ಇದರಲ್ಲಿ ಫುಲ್ ಟಾಪ್ ಆ್ಯಂಡ್ ಮಾಡಲು, ಟೈಟಾನಿಯಮ್ ಅಂತಾರೆ ಇದಕ್ಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು ಎಲ್ಲ ಬರುತ್ತೆ. ಕಂಪನಿಯಿಂದ ಬಂದಿದೆ. ಟೈರ್ಸು ಒಂದು 85% ಟೈರ್ ಇದೆ. ಗಾಡಿಯಲ್ಲಿ ಒಂದು ಕ್ರ್ಯಾಚಸ್ ಇಲ್ಲ, ಡೆಂಟೇ ಇಲ್ಲ. ಕಸ್ಟಮರ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ಸೂರೆನ್ಸು ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ.
ಗಾಡಿ ತುಂಬ ಕಡಿಮೆ ಓಡಿದೆ, 57,000 ಓಡಿದೆ ಗಾಡಿ ಇದು. 2015 ಸೆಕೆಂಡ್ ಓನರ್. ಲೆದರ್ ಸೀಟ್ ಎಲ್ಲ ಕಂಪನಿಯಿಂದ ಬಂದಿರೋದೆ, ಕಂಪನಿದ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಹಿಸ್ಟ್ರಿ ಇದೆ, ಅಲ್ಲಿ ಸ್ಟಿಕ್ಕರ್ ಹಾಕಿದ್ದಾರೆ, ಶೋರೂಮ್ ವ್ಯಾಲಿಡ್ ಹಾಕಿದ್ದಾರೆ. ಶೋರೂಮಲ್ಲಿ ಇದೆ ಸರ್. ಇಂಟೀರಿಯರ್ ಸರ್ ಇದು ತುಂಬ ಚೆನ್ನಾಗಿದೆ, ಶೀಟ್ಸ್ ಕವರ್ ತುಂಬ ಚೆನ್ನಾಗಿದೆ. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಈ ಕಿಲೋಮೀಟ್ರ್ ಬಂದುಬಿಟ್ಟು 50,000 ಓಡಿದೆ ಕಿಲೋಮೀಟರ್. ಇದು ಪೆಟ್ರೋಲ್ಸ್ ಗಾಡಿ ಸರ್. ಇದು ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದುಬಿಟ್ಟು 650 ಹೇಳ್ತಾ ಇದ್ದಾರೆ. ಸೊ ಮೇ ಬಿ ಒಂದು 630, 625 ತನಕ ಆಗ್ಬೋದು ಸರ್. ಇದು ಗಾಡಿ ಖರ್ಚೇನಿಲ್ಲ ನೋಡಿ ಸರ್. ಸ್ಟೆಪ್ ಸರ್ ಡಸ್ಟರ್ ಇದು 2015 ಮಾಡಲ್ ಡೀಸೆಲ್. ಇದು ಬಂದುಬಿಟ್ಟು 85 BS ಅಂತಾರೆ ಡೀಸೆಲು. ಗಾಡಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಕಸ್ಟಮರ್ ಸರ್ವಿಸ್ ಎಲ್ಲ ಇದೆ. ಒಂದು ಶೋರೂಮಿಂದ ಇವಾಗ ತನಕ ಎಲ್ಲನೂ ಶೋರೂಮ್ ಸರ್ವಿಸ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಇದು ಟೈರ್ ಹೊಸದಾಗಿ ಹಾಕಿದ್ದಾರೆ. ಟೈರ್ ಹಾಕಿಬಿಟ್ಟು ಒಂದು 1000 ಓಡಿಲ್ಲ ಗಾಡಿಯಲ್ಲಿ. ಒಂದು ರೂಪಾಯಿ ಖರ್ಚಿಲ್ಲ ಗಾಡಿಯಲ್ಲಿ. ಪೇಂಟಿಂಗ್ ಇರಲಿ, ಕ್ಯಾಚಸ್ ಇರಲಿ, ಟೈರ್ ಇರಲಿ, ಏನೂ ಇದ್ದಿಲ್ಲ ಗಾಡಿಯಲ್ಲಿ. 1 ರೂಪಾಯಿ ಖರ್ಚಿಲ್ಲ ಸರ್. ಇದು ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ, ಲೆದರ್ ಸೀಟ್ ಅಪೋಲ್ಸರಿ. 2015 ಸರ್. ಇದು ಸಿಂಗಲ್ ಓನರು, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. 64,000 ಓಡಿದೆ. ಇದು ವೈಟ್ ಕಲರ್, ಪರ್ಲ್ ವೈಟ್ ಅಂತಾರೆ. ಇದು ಬಂದುಬಿಟ್ಟು 650 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಡೀಸೆಲ್ ವೆಹಿಕಲ್ ಸರ್. ಇದು ಬೇಕಾದರೆ ಲೋನ್ ಆಗುತ್ತೆ ನಿಮಗೆ. 15 ಮಾಡಲ್ಗೆ ಲೋನ್ ಆಗುತ್ತೆ, 85% ಲೋನ್ ಆಗುತ್ತೆ. ಗಾಡೀಲಿ 1 ರೂಪಾಯಿ ಖರ್ಚಿಲ್ಲ. ಶೋರೂಮ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಟ್ರ್ಯಾಕ್ ಇದೆ. ಬೇಕಾದರೆ ನೀವು ಚೆಕ್ ಮಾಡ್ಕೊಬೋದು ಕಂಪನಿಗೆ ಹೋಗ್ಬಿಟ್ಟು. ಸರ್ ಓಮ್ನಿ 2017 ಮಾಡಲು, ಸಿಂಗಲ್ ಹ್ಯಾಂಡಲ್. ಇದು ಇನ್ಸೂರೆನ್ಸ್ ಇದೆ. ಗಾಡಿ ತುಂಬ ಸರ್ 23,000 ಓಡಿದೆ ಗಾಡಿ ಕಿಲೋಮೀಟರ್. ಇದು ಶೋರೂಮ್ ತುಂಬ ವ್ಯಾನ್ಗಳು ಅಂತೂ ಇವಾಗ ತುಂಬ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಈ ಗಾಡಿ ಶೋರೂಮಿಂದ ಹೆಂಗೆ ಬಂದಿದೆ ಹಂಗೆ ಇದೆ ಸರ್ ಗಾಡಿಯಲ್ಲಿ. ಗಾಡಿ 1 ರೂಪಾಯಿ ಖರ್ಚಿಲ್ಲ. ಇದು 4 ಸೀಟರ್. ಇದು 8 ಸೀಟರ್ ಅಲ್ಲ, 4 ಸೀಟರ್. ಇದು ಗಾಡಿ ಒಂದು ಡೆಂಟ್ ಇಲ್ಲ, ಕ್ರಾಚಸ್ ಇಲ್ಲ. ಶೋರೂಮ್ದು ಹೆಂಗೆ ಬಂದಿದೆ ಹಂಗೆ ಇದೆ ಸರ್. ಇದು ಕಿಲೋಮೀಟರ್ಸು. ಟೈರ್ ಇದೆ ಸರ್. ಟೈರ್ ಬಂದುಬಿಟ್ಟು ಒಂದು 60% ಟೈರ್ ಇದೆ. ಶೋರೂಮ್ ಹೆಂಗೆ ಬಂದಂಗೆ ನೋಡಿ ಸರ್. ಒಂದು ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದೆ ಕಸ್ಟಮರ್ ಸರ್. ಇದು ಬಂದುಬಿಟ್ಟು ಪ್ರೈಸು 340 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಸರ್. ಇದು ಓಮ್ನಿ ತುಂಬ ಡಿಮ್ಯಾಂಡ್ ಇದೆ. ಯಾವಾಗ ಓಮ್ನಿ ಬೇಕಂದರೆ ನನಗೆ ಕಾಲ್ ಮಾಡಿ, ನನಗೆ ಬೇಕಾದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಫೈನಲೈಸ್ ಮಾಡೋಣ ಸರ್. ಇದು ಸರ್ 2011 ವರ್ನಾ. ಇದು ಡೀಸೆಲ್. ಇದು ಬಂದುಬಿಟ್ಟು XX ಆಪ್ಷನಲ್ ಅಂತಾರೆ. ಆಪ್ಷನಲ್ ಅಂದರೆ ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಸೊ ಇದು ಬಂದುಬಿಟ್ಟು ಆಟೋಮೆಟಿಕ್ ಗಾಡಿ. ಇದು ಬಂದುಬಿಟ್ಟು ಪ್ರೈಸ್ ಬಂದುಬಿಟ್ಟು 475 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಲ್ ಆಗುತ್ತೆ. ಇದು ಆಟೋಮೆಟಿಕ್ ಏನು ಮಾಡಲಿ. ಇದು ಲೆದರ್ ಸೀಟ್ ಅಪೋಲ್ಸರಿ. ಕಸ್ಟಮರು ಫಿಲ್ ಆಗಿಬಿಟ್ಟು ಯೂಸ್ ಮಾಡ್ಬೋದು ಸರ್. ಇದರಲ್ಲಿ ಆಟೋಮೆಟಿಕ್. ಇದು SS ಆಪ್ಷನಲ್. ಇದು ಸೀಟ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ಎಲ್ಲ ಬಂದಿದೆ ಗಾಡಿಯಲ್ಲಿ ಕಂಪನಿಯಿಂದನೇ. ಗಾಡಿ ತುಂಬ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ, ಶೋರೂಮ್ ಸರ್ವಿಸ್ ಇದೆ ಸರ್. ಇದು ಬೇಕಾದ್ರೆ ಸರ್. ಇದು ಸೀಟ್ ಕವರ್ಸ್ ಹಿಂದ್ಗಡೆನೂ ಅಷ್ಟೇ, ಮುಂದ್ಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಗಾಡೀಲಿ ಒಂದು ಕ್ರ್ಯಾಚಸ್ ಇಲ್ಲ. ಸೀಟ್ಗೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೀಟನ್ನು ಯಾವುದು ಅರ್ಧೋಗಿಲ್ಲ, ಎಲ್ಲ ಕ್ಲೀನಾಗಿದೆ ಗಾಡಿಯಲ್ಲಿ ನೋಡಿ ಸರ್. ಇದು ಪೆಟ್ರೋಲ್ ಡಸ್ಟರ್. ಇದು 85 BS ಅಂತಾರೆ. ಇದು ಸಿಂಗಲ್ ಓನರ್ ಸರ್. ಇದು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 2014 ಸೆಕೆಂಡ್ ಓನರ್ ಸರ್. ಇದು ಬಂದುಬಿಟ್ಟು ಪ್ರೈಸು 650 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಸರ್ ಗಾಡಿ ಟೈರ್ ಎಲ್ಲ ಚೆನ್ನಾಗಿದೆ, ಬಾಡಿಲಿ ಒಂದು ಕ್ಯಾಚಸ್ ಇಲ್ಲ. ಇದು ಸಿಲ್ಕಿ ಸಿಲ್ವರ್ ಅಂತಾರೆ. ಗಾಡಿ ಬರೀ ಪೆಟ್ರೋಲ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು ಸರ್. ಸರ್ವಿಸ್ ಎಲ್ಲ ಆಗಿದೆ ಶೋರೂಮಲ್ಲೇ. ಇದು ನೋಡಿ, ಗಾಡಿಯಲ್ಲಿ ಒಂದು ಡೆಂಟ್ ಇಲ್ಲ, ಕ್ರ್ಯಾಚಸ್ ಇಲ್ಲ. ಗಾಡಿ ಬಂದುಬಿಟ್ಟು ಕಿಲೋಮೀಟ್ರ್ 84,000 ಓಡಿದೆ ಸರ್. ಇದು ಸೀಟ್ ಕವರ್ಸ್ ಚೆನ್ನಾಗಿದೆ. ಸೀಟ್ ಕವರ್ಸ್ ಚೆನ್ನಾಗಿದೆ. ಸೀಟ್ ಕವರ್ ಏನು ಅರ್ಧೋಗಿಲ್ಲ, ಕ್ಲೀನಾಗಿದೆ. ಬಾಡಿನೂ ಕ್ಲೀನ್ ಆಗಿದೆ, ಒರಿಜಿನಲ್ ಗಾಡಿನೇ. ಪೆಡಲ್ ಶಿಫ್ಟಿಂಗ್ ಇದೆ ಗಾಡಿಯಲ್ಲಿ. ಸೊ ಅದು ಬೈಯೋದು ಇಂಟ್ರೆಸ್ಟ್ ಇದ್ದರೆ ಫೋನ್ ಮಾಡಿರಿ. 650 ಹೇಳ್ತಾ ಇದ್ದೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೊ ಹಿಂದ್ಗಡೆ ಸೀಟು, ಮುಂದೆ ಸೀಟು ಎಲ್ಲ ಚೆನ್ನಾಗಿದೆ ಸರ್. ಇದು ಸ್ಟೆಪ್ನಿನೂ ಅಷ್ಟೊಂದು ಯೂಸ್ ಮಾಡಿಲ್ಲ, ಸ್ಟೆಪ್ನಿನೂ ಚೆನ್ನಾಗಿದೆ. ಇನ್ಸ್ಟೇಜ್ ಕಸ್ಟಮರ್ ಇದ್ದರೆ ಫೋನ್ ಮಾಡಿ ಸರ್ ನಮಗೆ. ಇದು ಪೆಟ್ರೋಲ್ ಗಾಡಿ ಸರ್. 2016 ಸಿಂಗಲ್ ಹ್ಯಾಂಡಲ್. ಇದು 1,02,000 ಓಡಿದೆ. ಇದು ಶೋರೂಮ್ 16ನಿಂದ ಇವಾಗ ತನಕ ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದು ಬೇಕಾದ್ರೆ ಶೋರೂಮ್ ಹೋಗ್ಬಿಟ್ಟು ಶೋರೂಮ್ ಚೆಕ್ ಮಾಡ್ಕೊಬೋದು. ಕಿಲೋಮೀಟ್ರ್ 1,00,000 ಓಡಿದೆ, 1,02,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಮ್ಯಾನ್ಯಲ್ ಬುಕ್ಕು, ಡೂಪ್ಲಿಕೇಟ್ ಬೀಗ ಎಲ್ಲ ಇದೆ. ಸೀಟ್ ಕವರ್ಸ್ ಇದೆ. ಲೆದರ್ ಸೀಟ್ ಕವರ್ ಆಗಿದ್ದಾರೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಇದು ಬಂದುಬಿಟ್ಟು 530 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಸೀಟ್ ಕವರ್ಸ್ ನೋಡಿ ಚೆನ್ನಾಗಿದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಚೆನ್ನಾಗಿದೆ ಸರ್. ಗಾಡೀಲಿ ಏನು ಖರ್ಚಿಲ್ಲ, ಬರೀ ಪೆಟ್ರೋಲ್ ಹಾಕಿ ಯೂಸ್ ಮಾಡಿ. ಇದು ಮೈಲೇಜು ಚೆನ್ನಾಗಿ ಬರುತ್ತೆ. ಇದು ಮೇ ಬಿ ಒಂದು 18-19 ಬರ್ಬೋದು ಮೈಲೇಜ್. ಇದು ಕಂಪನಿದಾನೆ. ಸೊ ಕಂಪನಿಯಲ್ಲಿ ಕಂಪನಿ ಮ್ಯಾನ್ಯಲ್ ಬುಕ್ ಇದೆ, ಡೂಪ್ಲಿಕೇಟ್ ಬೀಗ ಇದೆ ನೋಡಿ ಸರ್. ಪೆಟ್ರೋಲ್ ಹಾಕಿ ಯೂಸ್ ಮಾಡಿ. ಗಾಡಿ ಒಂದು ಏರ್ ಬ್ಯಾಗ್
ಇದು ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್. ಅಲೈ ವೀಲ್ಸ್ ಒಂದಿಲ್ಲ, ಸೊ ಇದರಲ್ಲಿ ಮಿಕ್ಕಿದೆಲ್ಲ ಇದೆ ಸರ್. ಏರ್ ಬ್ಯಾಗ್ ಎಲ್ಲ ಇದೆ, ಪೆಟ್ರೋಲ್ ವೆಹಿಕಲ್ ಸರ್ ಇದು. ಸರ್ ಅದು ಶಿಫ್ಟ್ ಡಿಸೈರು ZXi ಇದು 2018 ಸಿಂಗಲ್ ಓನರ್ ಸರ್. ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. ಇದು ಬಂದುಬಿಟ್ಟು 69,000 ಇದೆ, 69,777 ಓಡಿದೆ. ZXi ಇದು ಪೆಟ್ರೋಲ್ ಗಾಡಿ ಇದೆ. ಗಾಡಿ ಶೋರೂಮ್ ಕಂಡೀಷನ್ ಇದೆ ಸರ್. ಗಾಡಿ ಇದು ಗಾಡೀಲಿ ಏನು ಖರ್ಚಿಲ್ಲ. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಲೈ ವೀಲ್ಸು, ಮ್ಯಾಗ್ ವೀಲ್ಸು, ಆಟೋಮೆಟಿಕ್ ಮಿರರ್ ಓಪನ್ನು ಇದರೆಲ್ಲ ಬರ್ತದೆ ಸರ್ ಇದು ಗಾಡಿಯಲ್ಲಿ. ಗಾಡಿ ಕ್ರ್ಯಾಚಸ್ ಇಲ್ಲ, ಏನಿಲ್ಲ, ನೀಟ್ ಗಾಡಿ ಸರ್ ಇದು. ರಿಂಗ್ ಕಂಟ್ರೋಲರ್ ಇದೆ, ಆಟೋಮೆಟಿಕ್ ಗಾಡಿದು, ಟಾಪ್ ಅಂಡ್ ಮಾಡಿ ZXi ಇದು. ಇದು ಪ್ರೈಸ್ ಬಂದುಬಿಟ್ಟು 765 ಹೇಳ್ತಾ ಇದ್ದಾರೆ ಕಸ್ಟಮರು. ಸೊ ನೆಗೋಷಿಯಬಲ್ ಮಾಡೋಣ ಸರ್ ಸ್ವಲ್ಪ, ಯಾಕೆಂದರೆ ಗಾಡಿಯಲ್ಲಿ ಏನು ₹1 ಖರ್ಚಿಲ್ಲ. ಸೀಟ್ ಕವರ್ ಇರಲಿ, ಇಂಜಿನ್ ವೈಸ್ ಇರಲಿ, ಕಿಲೋಮೀಟರ್ ಇರಲಿ, ಎಲ್ಲ ತುಂಬ ರೆಕಾರ್ಡ್ ಮೈಲೇಜ್ ಇದೆ. ಬೇಕಂದ್ರೆ ಕಸ್ಟಮರ್ ಶೋರೂಮಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಬೋದು. ಸ್ಟೇರಿಂಗ್ ಕಂಟ್ರೋಲ್ ಇದೆ, ಏರ್ ಬ್ಯಾಗ್ಸು ಬರ್ತದೆ ಸರ್. ಅದರಲ್ಲಿ ಹೈ ಎಂಡ್ ಮಾಡಲು ZXi ಇದು. ಇದು ಸ್ಟೆಪ್ನಿ ಯೂಸ್ ಆಗುತ್ತೆ ಸರ್. ಸ್ಟೆಪ್ನಿ ಇನ್ನೂ ಚೆನ್ನಾಗಿದೆ ಇದು ಗಾಡಿಯಲ್ಲಿ. ಇಲ್ಲ ಸರ್, ಸೀಟ್ ಕವರ್ಸ್ ನೋಡಿ, ಸೀಟ್ ಕವರ್ ಚೆನ್ನಾಗಿದೆ. ಗಾಡಿ ಸೀಟು ಕವರ್ ಆಗಬೇಕು ಅವಶ್ಯಕತೆ ಇಲ್ಲ, ಗಾಡಿ ಚೆನ್ನಾಗಿದೆ. ನೀವು ಸೊ ಇದು 2010 ಮಾಡಲು ಹೋಂಡಾ ಸಿಟಿ IV ಟೆಕ್ ಇದು. ಇದು ವಿ ಮಾಡಲ್, ಟಾಪ್ ಎಂಡ್ ಮಾಡಲು. 2010 ಸೆಕೆಂಡ್ ಓನರ್ ಸರ್. ಇದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಿಲೋಮೀಟ್ರ್ ಬಂದುಬಿಟ್ಟು 77,000 ಓಡಿದೆ ಕಿಲೋಮೀಟರು. ಟೈರ್ ಚೆನ್ನಾಗಿದೆ, ಅಲೈ ವೀಲ್ಸ್ ಇದೆ, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಅಲೈ ವೀಲ್ಸು, ಸೀಟ್ ಕವರ್ ಚೆನ್ನಾಗಿದೆ. ಇದು ಬಂದುಬಿಟ್ಟು 450 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಸರ್ ಇದು. ಇದು ಸಿಲ್ಕಿ ಸಿಗರ್ ಅಂತಾರೆ. ಗಾಡಿಯಲ್ಲಿ ಒಂದು ಖರ್ಚಿಲ್ಲ. ಸ್ಟೇರಿಂಗ್ ಕಂಟ್ರೋಲರ್ ಇದೆ. ಇದು ಬಂದುಬಿಟ್ಟು ಮ್ಯಾನ್ಯಲ್ ಗಾಡಿ ಇದು. ಗಾಡಿ ₹1 ಖರ್ಚಿಲ್ಲ ಸರ್ ಇದು. ಇದು ಬಂದುಬಿಟ್ಟು 450, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್ ಇದು. ಇದು IV ಟೆಕ್ಕು ಇದು ಸರ್. ಇದು IV ಟೆಕ್ ವಿ ಮಾಡಲ್ ಇದು, ಟಾಪ್ ಅಂಡ್ ಮಾಡಲ್ ಇದು. ಸೀಟು ಮುಂದೆ ಸೀಟೆಲ್ಲ ಚೆನ್ನಾಗಿದೆ ಸರ್ ಇದು. ಸೀಟ್ ಕವರ್ ಬೇಕಂದ್ರೆ ಅವಶ್ಯಕತೆ ಇಲ್ಲ, ಗಾಡಿ ಕ್ಲೀನ್ ಆಗಿದೆ. ಹ್ಯಾಂಡ್ಸ್ ಫ್ರೀ ಇದೆ, ಹ್ಯಾಂಡ್ ರೆಸ್ಟ್ ಇದೆ. ಸೊ ಯಾರಾದರೂ ಜೆನ್ಯೂನ್ ಕಸ್ಟಮರ್ ಇದ್ದರೆ ಫೋನ್ ಮಾಡಿ, ಸ್ವಲ್ಪ ಫೈನಲೈಸ್ ಮಾಡೋಣ, ನೆಗೋಷಿಯಲ್ ಮಾಡೋಣ ನಾವು. ಸರ್ ಇದು i10 ಇದು ಸ್ಪೋರ್ಟ್ಸ್ ಮಾಡಲು, 2010 ಮಾಡಲು, 2013 ಮಾಡಲು, ಥರ್ಡ್ ಓನರು, ಮೆರೂನ್ ಕಲರ್. ಇದು ಬಂದುಬಿಟ್ಟು ಸ್ಪೋರ್ಟ್ಸ್ ಮಾಡಲು ಸರ್ ಇದು. ಇದು ಬಂದುಬಿಟ್ಟು ಆಟೋಮೆಟಿಕ್ ಗಾಡಿ ಇದು. ಇದು ಪ್ರೈಸ್ ಬಂದುಬಿಟ್ಟು 450 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ ಇದು. ಟೈರ್ ಕಂಡೀಷನ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಬಾಡಿಲಿ ಕ್ರ್ಯಾಚಸ್ ಏನಿಲ್ಲ. ಬರೀ ಪೆಟ್ರೋಲ್ ಹಾಕಿ ಯೂಸ್ ಮಾಡ್ಬೋದು ಇದು. ಲೆದರ್ ಸೀಟ್ ಹಾಕಿದ್ದಾರೆ ಕಸ್ಟಮರ್ಸು. ಲೆದರ್ ಸೀಟ್ ಚೆನ್ನಾಗಿದೆ, ಕವರ್ಸ್ ಚೆನ್ನಾಗಿದೆ. ಇದೆಲ್ಲ ಕಸ್ಟಮರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೋದು. ಇದು ಬಂದುಬಿಟ್ಟು ಆಟೋಮೆಟಿಕ್ ಗಾಡಿ ಇದು. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಸಿಸ್ಟಮನ್ನು ಒಳ್ಳೆ ಸಿಸ್ಟಮ್ ಹಾಕಿದ್ದಾರೆ, ಕಾಸ್ಟ್ಲಿ ಸಿಸ್ಟಮ್ ಇದು. ಬ್ಯಾಕ್ ಕ್ಯಾಮ್ರಾ ಇದೆ, ಸಿಸ್ಟಮ್ ಚೆನ್ನಾಗಿದೆ ಸರ್ ಇದು. ಇದು ಬಂದುಬಿಟ್ಟು ಸರ್ 450 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಮಾಡೋಣ ಸರ್ ಇದು. ಸ್ಪೋರ್ಟ್ಸ್ ಮಾಡಲ್ ಗಾಡಿ ಇದು. ಸರ್ ಇದು ಓಮ್ನಿ ಮತ್ತು 17 ಇದು ಆವಾಗ ತೋರಿಸೋದು 17 ಮಾಡಲ್, 18 ಮಾಡಲ್ ಇದು. 2018 ಸಿಂಗಲ್ ಓನರು, ಇನ್ಸೂರೆನ್ಸ್ ಇದೆ, 47,000 ಓಡಿದೆ. ಇದು ಬಂದುಬಿಟ್ಟು 8 ಸೀಟರ್ ಗಾಡಿ ಸರ್ ಇದು. ಮಾರುತಿ ಓಮ್ನಿ ಶೋರೂಮ್ ಕಂಡೀಷನ್ ಇದೆ ಸರ್ ಗಾಡಿ. ಇದರಲ್ಲಿ ಗಾಡಿ ಒಂದು ಕ್ರ್ಯಾಚಸ್ ಇಲ್ಲ, ಡೆಂಟ್ ಇಲ್ಲ, ಟೈರ್ಸ್ಗಳು ಚೆನ್ನಾಗಿದೆ. ಕಸ್ಟಮರ್ ಬಂದುಬಿಟ್ಟು ಸೀಟ್ ಕವರ್ ಹಾಕಿದ್ದಾರೆ. ಇದು ಸೀಟ್ ಕವರ್ಸು ಚೆನ್ನಾಗಿದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಕಸ್ಟಮರ್. ಇದು ಸೀಟ್ ಕವರ್ ನೋಡ್ಬೋದು ನೀವೆಲ್ಲ. ಇದು ಶೋರೂಮ್ ಕಂಡೀಷನ್ ಹೆಂಗಿದೆ ಸರ್. 47,000 ಓಡಿದೆ. ಇದು ಬಂದುಬಿಟ್ಟು 395 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ ಇದು. ಸೀಟರ್ ಇದು ಕಂಪನಿಯಿಂದ ಬಂದಿರೋ 8 ಸೀಟರ್ ಏನೇ ಇದು. ಸೀಟ್ ಕವರ್ ಚೆನ್ನಾಗಿದೆ, 8 ಸೀಟು ಚೆನ್ನಾಗಿದೆ, ಸಿಂಗಲ್ ಓನರ್ ಇದು. 395 ಹೇಳ್ತಾ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇಂಟ್ರೆಸ್ಟ್ ಕಷ್ಟ ಮಾಡಿ ನೆಗೋಷಿಯಬಲ್ ಮಾಡೋಣ. 395 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಇದು. ಸೊ ಇದು i20 ಆಸ್ಟಾ ಇದು ಪೆಟ್ರೋಲ್ ಗಾಡಿ ಇದು. 2010 ಸೆಕೆಂಡ್ ಓನರ್ ಸರ್ ಇದು. ಇದು ಬಂದು 82,000 ಓಡಿದೆ. ಸೆಕೆಂಡ್ ಓನರು, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಟೈರ್ ಚೆನ್ನಾಗಿದೆ. ಇದು ಆಸ್ಟಾ ಅಂದರೆ ಟಾಪ್ ಎಂಡ್ ಮಾಡಲ್ ಇದು. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಅಲೈ ವೀಲ್ಸು, ಆಟೋಮೆಟಿಕ್ ಮಿರರ್ ಓಪನ್ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ ಸರ್ ಗಾಡಿ ಇದು. ಇದು ಬಂದುಬಿಟ್ಟು 365 ಹೇಳ್ತಿದ್ದಾರೆ ಕಸ್ಟಮರು. ಇದು i20 ಆಸ್ಟಾ. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ವಾಲ್ಯೂಮು, ಫೋನ್ಸು ಸೊ ಬರುತ್ತೆ ಸರ್. ಇದರಲ್ಲಿ ಗಾಡಿ ₹1 ಖರ್ಚಿಲ್ಲ, ಪೆಟ್ರೋಲ್ ಹಾಕಿ ಯೂಸ್ ಮಾಡಿ ನೆಗೋಷಿಯಬಲ್ ಮಾಡೋಣ ಸರ್. ಒಂದು ಮಿಂಟ್ ಕಂಡೀಷನ್ ಇದೆ ಗಾಡಿ ಸರ್ ಇದು. ಕಸ್ಟಮರ್ ಇಂಟ್ರೆಸ್ಟೆಡ್ ಇದ್ದರೆ ಲೋ ಲೆವೆಲ್ ಬಜೆಟಲ್ಲಿ ಮಾಡೋಣ ಸರ್, ಒಂದು ನೆಗೋಷಿಯಬಲ್ ಮಾಡೋಣ. ಗಾಡಿ ಕ್ಲಾಸ್ ಆಗಿದೆ ಸರ್, ಎಕ್ದಮ್ ಎಷ್ಟು ಕ್ಲಾಸ್ ಇದೆ ಸರ್ ಇದು. ಸರ್ ಇದು ಬಂದುಬಿಟ್ಟು 2019 ಮಾಡಲು ಟೊಯೋಟಾ ಯಾರಿಸ್ ಗಾಡಿ ಇದು. ಪೆಟ್ರೋಲ್ ಗಾಡಿ ಇದು, ಮ್ಯಾನ್ಯುವಲ್ಲು. ಇದರಲ್ಲಿ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಗಾಡಿ ಸರ್ ಶೋರೂಮಿಂದ ಬಂದು ಹಿಂಗೆ ಸರ್ 24,000 ಓಡಿದೆ.
ಗಾಡಿ ಕಸ್ಟಮರ್ಸ್ ಯೂಸ್ ಮಾಡಿಲ್ಲ, ಶೋರೂಮಿಂದ ಹೆಂಗಿದೆ ಹಂಗೆ ಇದೆ ಇದು. ಇದು ಪ್ರೈಸ್ ಬಂದುಬಿಟ್ಟು 1075 ಹೇಳ್ತಾ ಇದ್ದಾರೆ. ಗಾಡಿಯಲ್ಲಿ ಒಂದು ಕ್ರ್ಯಾಚಸ್ ಇಲ್ಲ, ಡೆಂಟಿ ಇಲ್ಲ, ನೀವು ನೋಡ್ತಾ ಇರ್ಬೋದು. ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಸರ್ವಿಸ್ ಇದೆ. ಸೀಟ್ ಕವರ್ ಇನ್ನೂ ಕವರ್ ಅವ್ರು ಬಿಚ್ಚಿಲ್ಲ, ಶೋರೂಮಿಂದ ಹೆಂಗೆ ಬಂದು ಹಂಗೆ ಇದೆ ಕವರ್ಸ್ಗಳೆಲ್ಲ ಶೋರೂಮಿಂದ. ಇದು AC ಪೋಸ್ಟರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ ಸರ್ ಇದರಲ್ಲಿ. 1075 ಹೇಳ್ತಾರೆ, ಮ್ಯಾಕ್ಸಿಮಮ್ ಒಂದು 1050 1040 ತನಕ ಮಾಡ್ಬೋದು ಸರ್. ಟ್ರೈ ಮಾಡೋಣ, ಯಾಕಂದರೆ ನಾವು ಮಾಡಿದ್ದು ಕಮಿಷನ್ ಬೇಸಿಕ್ಸು. ನೋಡಿ ಸರ್, ಸೀಟ್ ಕವರ್ಸ ಚೆನ್ನಾಗಿದೆ, ಶೋರೂಮ್ದು ಹೆಂಗೆ ಬಂದಿದೆ ಹಂಗೆ ಇದೆ ಗಾಡಿ ಇದು. ಸೀಟ್ ಕವರ್ ಎಲ್ಲ ಚೆನ್ನಾಗಿ, ಬೇರೆ ಏನು ಆಲ್ಟ್ರೇಷನ್ ಮಾಡಿಲ್ಲ, ಕಂಪನಿಯಿಂದ ಬಂದಿರೋ ಸೀಟ್ ಕವರ್ಸ್ ಇದು ಬಂದಿದೆ. ತೋರಿಸ್ತೀನಿ ನೋಡಿ, ಸ್ಟೆಪ್ನಿ ಇನ್ನೂ ಬಿಚ್ಚಿಲ್ಲ ಇನ್ನೂ. ಇದು ಶೋರೂಮ್ ಕಂಡೀಷನ್ ಹಂಗೆ ಇದೆ. ಇದು ಕಸ್ಟಮರ್ ಯಾರು ಇಂಟ್ರೆಸ್ಟ್ ಇದ್ದರೆ ಫೋನ್ ಮಾಡಿ ಸರ್. ಇದು ಟೊಯೋಟಾ ಯಾರಿಸು ಪೆಟ್ರೋಲ್ ಗಾಡಿ ಸರ್. ಇದು 50 1040 ತನಕ ಟ್ರೈ ಮಾಡ್ಬೋದು ಸರ್. ಇದು ಲೋನ್ ಒಂದು 70% 80% ಲೋನ್ ಮಾಡ್ಬೋದು ಸರ್. ಸರ್ ಇದು ವಿಂಟೋ, ಇದು ವಿಂಟೋ ಡೀಸೆಲ್ ವೆಹಿಕಲ್, ಇದು ಮ್ಯಾನ್ಯುವಲ್. ಇದು 2010 ಮಾಡಲು, ಸೆಕೆಂಡ್ ಓನರು, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. ಕಿಲೋಮೀಟ್ರು 89,000 ಓಡಿದೆ ಸರ್. ಇದು ಸಿಲ್ವರ್ ಕಲರು. ಇದರಲ್ಲಿ AC ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಅಪಲ್ಸರ್ ಎಲ್ಲ ಇದೆ. ಮ್ಯಾನ್ಯುವಲ್ ಗಾಡಿ ಸರ್. ಇದು ಬಂದುಬಿಟ್ಟು 4,10,000 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು AC ಪೋಸ್ಟರಿಂಗ್ ಇದೆ, ಪವರ್ ವಿಂಡೋ ಇದೆ, ಕಂಪನಿ ಸಿಸ್ಟಮ್ ಇದೆ, ರಿಕಾರ್ಡೆಡ್ ಮೈಲೇಜ್ ಇದು 89,000 ಓಡಿದೆ. ಡೀಸೆಲ್ ವೆಹಿಕಲ್ ಸರ್. ಇದು ಆ್ಯಂಡ್ರೆಸ್ಟ್ ಇದೆ, AC ಪೋಸ್ಟರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು. ಸೀಟ್ ಹಿಂದ್ಗಡೆ ಸೀಟ್ ನೋಡ್ಬೋದು, ಸೀಟನ್ನು ಅರ್ಧ ಆಗಿಲ್ಲ, ಕ್ಲೀನಾಗಿದೆ ಸೀಟೆಲ್ಲ. ಎಲ್ಲ ವಾಷಿಂಗ್ ಮಾಡಿದ್ದಾರೆ, ಕಸ್ಟಮರ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಟೈರೂ ಇದೆ ಸರ್, 95% ಟೈರ್ ಇದೆ ಸರ್. ಟೈರ್ ಜಾಸ್ತಿ ಓಡಿಲ್ಲ, 95% ಟೈರ್ ಇದೆ, ಹೊಸ ಟೈರು ಇದೆ. ಗಾಡಿ ಕ್ರ್ಯಾಚಸ್ ಇಲ್ಲ, ಡೆಂಟಿ ಇಲ್ಲ. ಕಸ್ಟಮರ್ ಡೀಸೆಲ್ ಹಾಕಿಬಿಟ್ಟು ಯೂಸ್ ಮಾಡ್ಬೋದು. ಇದು ಶೋರೂಮ್ ಟ್ರ್ಯಾಕೆಲ್ಲ ಇದೆ. ಇದು ಬೇಕೆಂದರೆ ನೀವು ಚೆಕ್ ಮಾಡ್ಕೊಬೋದು, ನಾವು ಚೆಕ್ ಮಾಡಿಬಿಟ್ಟು ತೊಗೊಂಡಿದ್ದು. ಸೊ ನೋಡಿ, ಬೇಕೆಂದರೆ ನೀವು ಶೋರೂಮ್ ಹೋಗಿ ಶೋರೂಮ್ ತೊಗೊಳ್ಳಿ. ಸೊ ಇದು ಹೋಂಡಾ ಸಿಟಿ 2009 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲ್ ವೆಹಿಕಲ್ಲು. ಇದು ಆಟೋಮೆಟಿಕ್ ಗಾಡಿ ಸರ್. ಇದು ಆಟೋಮೆಟಿಕ್ ವೆಹಿಕಲು. ಇದು 425 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ಗಾಡಿ ನೀಟಾಗಿದೆ. 2009 ಮಾಡಲಿದ್ರೂ ಗಾಡಿ ಕಸ್ಟಮರ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ₹1 ಖರ್ಚಿಲ್ಲ, ಆಟೋಮೆಟಿಕ್ಕು. ಮಾರ್ವಿನ್ ಲೆದರ್ ಸೀಟ್ ಅಂತಾರೆ ಇದಕ್ಕೆ, ತುಂಬ ಹೈ ಕ್ವಾಲಿಟಿ ಇದು ಮಾರ್ವಿನ್ ಲೆದರ್ ಸೀಟ್. ಇದು ನೋಡಿ, ಇಂಟೀರಿಯರ್ ನೋಡ್ಬೋದು ನೀವು. ಇಂಟೀರಿಯರ್ ತುಂಬ ಕ್ಲೀನಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡೋ ಕಸ್ಟಮರು. ಇದರಲ್ಲಿ AC ಪೋಸ್ಟರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್ ಇದು. ನೋಡಿ ಸೀಟ್ ಕವರ್ಸ್ಗಳು ನೋಡಿ, ಸೀಟ್ ಕವರ್ಸ್ ತುಂಬ ಚೆನ್ನಾಗಿದೆ. ಇದು ಮಾರ್ವಿನ್ ಲೆದರ್ ಸೀಟ್. ಇದು 425 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಮಾಡೋಣ ಸರ್. ಇದು ಮ್ಯಾಕ್ಸಿಮಮ್ ಒಂದು 4,40,000 ತನಕ ಟ್ರೈ ಮಾಡೋಣ. ಗಾಡಿ ನೋಡಿ, 9 ಮಾಡಿದ್ರೂ ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದೆ ಕಸ್ಟಮರ್. ಇದು ಕಿಲೋಮೀಟ್ರ್ ಸರ್ 1,00,000 ಹೊಡಿದೆ ಕಿಲೋಮೀಟರ್. ಇದು ನೋಡಿ, ಹಿಂದ್ಗಡೆ ಸೀಟು, ಮುಂದೆ ಸೀಟು ಎಲ್ಲ ಚೆನ್ನಾಗಿದೆ ಸರ್. ಇದು 13 ಮಾಡಲು, V ಮಾಡಲ್. ಇದು ಸೆಕೆಂಡ್ ಓನರ್ ಸರ್. ಇದು ಕಿಲೋಮೀಟ್ರ್ 87,000 ಓಡಿದೆ. ಟಾಪ್ ಎಂಡ್ ಮಾಡಲ್. ಇದು ಬೆಂಗಳೂರು ಗಾಡಿನೇ. ಇದು ಗಾಡಿ ಗ್ರೇ ಕಲರ್. ಇದು 13 ಮಾಡಿದ್ರೂ ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇದು ಮ್ಯಾಗ್ ವಿಲ್ಸ್, ಇದು AC ಪೋಸ್ಟರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಅಲಾಯ್ ವಿಲ್ಸು, ಹೈ ಎಂಡ್ ಮಾಡಲ್, V ಮಾಡಲ್. ಇದು ಪ್ರೈಸ್ ಬಂದುಬಿಟ್ಟು 1265 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಸರ್. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಕಸ್ಟಮರು. ಗಾಡಿಯಲ್ಲಿ ₹1 ಖರ್ಚಿಲ್ಲ. ಗಾಡಿಯಲ್ಲಿ ಸೀಟ್ ಕವರ್ಸ್ ನೋಡ್ಬೋದು ನೀವು, ಸೀಟ್ ಕವರ್ ಚೆನ್ನಾಗಿದೆ. ಗಾಡಿಯಲ್ಲಿ ಖರ್ಚು ಏನಿಲ್ಲ, ಬರೀ ಡೀಸೆಲ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. 2013 ಸೆಕೆಂಡ್ ಓನರ್, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. 87,000 ಹೊಡಿದೆ ಕಿಲೋಮೀಟ್ರ್ ಇದೆ ಸರ್. VIP ಸೀಟ್ ಇದೆ ಅಂತಾರೆ ಇದಕ್ಕೆ. ಗಾಡಿ ನೀಟಾಗಿ ಮಾಡ್ತೀವಿ ಕಸ್ಟಮರ್ ಸರ್. ಇದು ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಟ್ರ್ಯಾಕ್ ಇದೆ, ನಾವು ಚೆಕ್ ಮಾಡಿದ್ದೀವಿ. ಯಾರ್ದು ಬೈಯರ್ ಇಂಟ್ರೆಸ್ಟ್ ಆಗಿದ್ದರೆ ಬೇಕಂದರೆ ಅವರನ್ನು ಚೆಕ್ ಮಾಡ್ಕೊಬೋದು. ಇದು ಮಹೇಂದ್ರ TEV ಅಂತಾರೆ, ಮಹೇಂದ್ರ TEV 300. ಇದು ಬಂದುಬಿಟ್ಟು ಟಾಪ್ ಎಂಡ್ ಮಾಡಲು, ಥರ್ಡ್ ಓನರು ಸರ್. ನಮಸ್ಕಾರ. ಇದು ಬಂದುಬಿಟ್ಟು TEV 300. ಇದು T8 ಮಹೇಂದ್ರ TEV 300 38. ಇದು ಬಂದುಬಿಟ್ಟು ಟಾಪ್ ಎಂಡ್ ಮಾಡಲ್. ಇದು ಮಹೇಂದ್ರದಲ್ಲಿ 2016. ಇದು ಥರ್ಡ್ ಓನರ್. ಇದು ಕಂಪನಿ ಟು ಇಂಡಿವಿಜುವಲ್ ಆಗಿದೆ. ಇದು ಟಾಪ್ ಎಂಡ್ ಮಾಡಲ್. ಇದು ಕಿಲೋಮೀಟ್ರ್ ಕಡಿಮೆ ಓಡಿದೆ. ಇದು 49,000 ಓಡಿದೆ. ಟೈರು ಒಂದು 60% ಟೈರ್ ಇದೆ ಸರ್. ಇದು AC ಪೋಸ್ಟರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ. ಇದು ಇಂಟೀರಿಯರ್ ನೋಡಿ ಸರ್, ಲೆದರ್ ಸೀಟ್ ಹಾಕಿದ್ದಾರೆ ಕಸ್ಟಮರು. ಸ್ಟೇರಿಂಗ್ ಕಂಟ್ರೋಲರ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಕಂಪನಿ ಸಿಸ್ಟಮ್ ಇದೆ. ಇದು ಗಾಡಿಯಲ್ಲಿ ಖರ್ಚೇನಿಲ್ಲ, ಬರೀ 3 ಓನರ್ ಸರ್. ಸೀಟ್ ಕವರ್ಸ್ ನೋಡಿ, ಸೀಟ್ ಕವರ್ ಚೆನ್ನಾಗಿದೆ. ಗಾಡಿ ಕ್ಲೀನಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ.
40,000 ಓಡಿದೆ. ಡೀಸೆಲ್ ವೆಹಿಕಲ್ ಇದು. ಟಿ ವಿತ್ ಕಂಫರ್ಟ್ ಚೆನ್ನಾಗಿರುತ್ತೆ ಗಾಡಿ ಇದು. ಹ್ಯಾಚ್ ಬ್ಯಾಕ್ ಫ್ಯಾಮಿಲಿ ಸಣ್ಣ ಫ್ಯಾಮಿಲಿಗೆ ಚೆನ್ನಾಗಿ. ಹಿಂದ್ಗಡೆ ಸೀಟು ಮುಂದುಗಡೆ ಸೀಟ್ ನೋಡಿ, ಲೆದರ್ ಸೀಟ್ ಇದು ತುಂಬ ಚೆನ್ನಾಗಿ ಮೈಲೇಜ್ ಚೆನ್ನಾಗಿ ಬರ್ತದೆ ಗಾಡಿ ಇದು. ಕಾಂಪ್ಯಾಕ್ಟ್ ಗಾಡಿ ಇದು. ಮಹೇಂದ್ರ ಗಾಡಿನೇ TEV 300 ಇದು ಟಾಪ್. ಸೊ ಇದು ವೋಲ್ಕ್ಸ್ವ್ಯಾಗನ್ ವಿಂಟೋ 2010 ಮಾಡಲು, 3rd ಓನರು. ಇದು ಬಂದು ಐಲೈನ್ ಸರ್, ಇದು ಟಾಪ್ ಅಂಡ್ ಮಾಡಲ್ ಇದು. ಇದು ಬಂದುಬಿಟ್ಟು ಆಟೋಮೆಟಿಕ್ ಇದು ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲು, 3rd ಓನರು. ಇದು ಪ್ರೈಸ್ ಬಂದುಬಿಟ್ಟು 365 ಹೇಳ್ತಾ ಇದ್ದಾರೆ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2010 ಮಾಡಲಿದ್ರೂ ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಹೈಲೈಟ್ ಇರುತ್ತೆ ನೋಡಿ. ಇದು ಇಂಟೀರಿಯರ್ ನೋಡಿ, ಏರ್ ಬ್ಯಾಗ್ಸ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಟೋಮೆಟಿಕ್, ಲೆದರ್ ಸೀಟ್ ಅಪೋಲ್ಸರಿ. ಸೊ ಗಾಡಿಯಲ್ಲಿ ₹1 ಖರ್ಚು ಇಲ್ಲ. ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 2010 ಅಂದರೂ ತುಂಬ ನೀಟಾಗಿ ಮೇಂಟೈನ್ ಕಸ್ಟಮರ್ ಮಾಡಿದ್ದಾರೆ. ಇದೆ ಕಂಪನಿ ಸೀಟ್ ಇಡೋದು, ಲೆದರ್ ಸೀಟ್ ಅಪೋಲ್ಸರಿ ಇದು 365 ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಇದು ಐಲೈನ್ ಇದು ಟಾಪ್. ಸೊ ಇದು ಹೋಂಡಾ ಸಿಟಿ 2015 ಮಾಡಲು, ಸಿಂಗಲ್ ಹ್ಯಾಂಡಲು, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. ಇದು ಟಾಪ್ ಅಂಡ್ ಮಾಡಲು VMT ಮಾಡಲು, ಟಾಪ್ ಅಂಡ್ ಮಾಡಲು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದು. 94,000 ಓಡಿದೆ ಕಿಲೋಮೀಟರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು ಎಲ್ಲ ಬರುತ್ತೆ ಇದರಲ್ಲಿ. ಇದು 725 ಹೇಳ್ತಾ ಇದ್ದಾರೆ ಕಸ್ಟಮರು. ಸ್ವಲ್ಪ ಇದು ನೆಗೋಷಿಯಬಲ್ ಮಾಡ್ಬೋದು ಸರ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಅಪೋಲ್ಸರಿ ಸಿಸ್ಟಮು ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ. AC ಚೆನ್ನಾಗಿದೆ ಗಾಡಿಯಲ್ಲಿ. ಇಂಟೀರಿಯರ್ ನೋಡ್ಬೋದು ನೀವು, ಸೀಟ್ ಕವರ್ಸಲ್ಲಿ ನೋಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ ಕಸ್ಟಮರ್ ಇದು 725 ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬೋದು ಸರ್. ಇದು ಹಿಂದ್ಗಡೆ ಸೀಟನ್ನು ಚೆನ್ನಾಗಿದೆ, ಮುಂದೆ ಸೀಟನ್ನು ಚೆನ್ನಾಗಿದೆ. ಲೆದರ್ ಸೀಟ್ ಕಂಪನಿ ಇದು, ಕಂಪನಿಯಿಂದ ಬಂದಿದೆ ಲೆದರ್ ಸೀಟ್ ಇದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ ಕಸ್ಟಮರ್ ಇದು. ಇದು ಡೀಸೆಲ್ಲು, ಮ್ಯಾನ್ಯುವಲ್ಲು. ಇದು ಸೆಕೆಂಡ್ ಓನರ್ ಸರ್. ಇದು 1 lakh ಹೊಡಿದೆ. ಇದು ಪ್ರೈಸ್ ಬಂದು 3 lakhs ಹೇಳ್ತಾ ಇದ್ದಾರೆ. ಗಾಡಿ ಬಂದುಬಿಟ್ಟು ತುಂಬ ಮಿಂಟ್ ಕಂಡೀಷನ್ ಇದೆ ಗಾಡಿ. 2005 ಮಾಡಿದ್ರು ಗಾಡಿ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಫ್ಯಾನ್ಸಿ ನಂಬರ್ ಇದು VIP ನಂಬರ್ ಇದು. ವೆಹಿಕಲ್ ನಂಬರ್ ನೋಡಿ ನೀವು. ವೆಹಿಕಲ್ ನಂಬರ್ ಬಂದುಬಿಟ್ಟು 9999 ಬೆಂಗಳೂರು ಗಾಡಿನೇ ಇದು. ಡೀಸೆಲ್ ವೆಹಿಕಲ್ ಸರ್ ಇದು. ಪ್ರೈಸ್ 3 lakhs ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇದು. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಅಪೋಲ್ಸರಿ ತುಂಬ ಚೆನ್ನಾಗಿದೆ ಗಾಡಿ ಇದು. ಏರ್ ಬ್ಯಾಗ್ಸ್ ಇದೆ, ಅಲಾಯ್ ವೀಲ್ಸ್ ಇದೆ. FC ಆಗಿದೆ, ಫ್ರೆಶಾಗಿ FC ಮಾಡಿದ್ದೀವಿ. ಇನ್ನು 4 FC ಇದೆ ಇದು ನೋಡಿ. ಇಂಟೀರಿಯರ್ ನೋಡ್ಬೋದು ನೀವು. ಇದು ಒರಿಜಿನಲ್ ಲೆದರ್ ಸರ್ ಬರೋದು. ಇದು ಲೆದರ್ ಸೀಟ್ಸ್ ಇದೆಲ್ಲ. ಇದು ಗಾಡಿ ಡೀಸೆಲ್ ಹಾಕಿ ಯೂಸ್ ಮಾಡೋದು. ಇದು ಡೀಸೆಲ್ ವೆಹಿಕಲ್ ಇದು ನೋಡಿ ಸರ್. ಹಿಂದ್ಗಡೆ ಸೀಟನ್ನು ನೋಡಿ. ಇದು ಹಿಂದ್ಗಡೆ ಸೀಟು ತುಂಬ ಚೆನ್ನಾಗಿದೆ. ಲೆದರ್ ಸೀಟ್ ಪ್ಯೂರ್ ಲೆದರ್ ಸರ್ ಇದು. ಗಾಡಿ ಆರಾಮಾಗಿದೆ ಸರ್. ಗಾಡಿ ₹1 ಖರ್ಚಿಲ್ಲ. ಇಂಜಿನ್ ವಾಯ್ಸ್ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. 3 lakhs ನೆಗೋಷಿಯಲ್ ಮಾಡೋಣ ಸರ್. ಒಂದು 275 270ಗೆ ಟ್ರೈ ಮಾಡೋಣ ಸರ್. ನೋಡಿ ಸರ್, ಇದು ಆಗ್ತೇವೆ. ತುಂಬ ಚೆನ್ನಾಗಿದೆ. ಇದು ಮ್ಯಾಗ್ ವೀಲ್ಸ್ ಇದೆ. ಟೈರ್ ಒಂದು 60% ಟೈರ್ ಇದೆ. ಇದು ಒಳ್ಳೆ ಇಂಜಿನ್ ಸರ್. ಇದು ಆಟೋದಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು 3 lakhs 3.5 lakhs ತನಕ ಇಂಜಿನ್ ಕೆಪಾಸಿಟಿ ಇರುವುದು. ಇದು ಡೀಸೆಲ್ ವೆಹಿಕಲ್ ಇದು ನೋಡಿ. ಫ್ಯಾನ್ಸಿ ನಂಬರ್ ನೋಡಿ, ಚೆನ್ನಾಗಿದೆ. ಸೊ ಇದು 2007 ಶಿಫ್ಟು ZXi ಇದು ZXi ಟಾಪ್ ಅಂಡ್ ಮಾಡಲು. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇದರಲ್ಲಿ ಮ್ಯಾಗ್ವಿಲ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಕಂಪನಿಯಿಂದ ಬರುತ್ತೆ. 7 ಸೆಕೆಂಡ್ ಓನರು, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. ಕಿಲೋಮೀಟ್ರ್ ಕಡಿಮೆ ಮಾಡಿದೆ ಸರ್. ಇದು ಸೆಕೆಂಡ್ ಓನರು, 2007 ಸೆಕೆಂಡ್ ಓನರ್ ZXi. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು, ಲೆದರ್ ಸೀಟ್ ಬಂದಿದೆ ಗಾಡಿಯಲ್ಲಿ. ಲೆದರ್ ಸೀಟ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಗಾಡಿ ಒಂದು ಖರ್ಚಿಲ್ಲ ಗಾಡಿಯಲ್ಲಿ. ಇದು ಬಂದುಬಿಟ್ಟು 3,40,000 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಸರ್. ಒಂದು 320ಗೆ ಆಗ್ಬೋದು. ಟ್ರೈ ನೋಡಿ ಸರ್. ಸೀಟ್ ಕವರ್ಸಲ್ಲಿ ಹಾಕಿದ್ದಾರೆ ಕಸ್ಟಮರು. ಲೆದರ್ ಸೀಟ್ ಹಾಕಿದ್ದಾರೆ ಕಸ್ಟಮರು ನೋಡಿ ಸರ್. ಇದು ಚೆನ್ನಾಗಿದೆ. ಗಾಡಿಯಲ್ಲಿ ಒಂದು ಕ್ರ್ಯಾಚಸ್ ಇಲ್ಲ, ಡೆಂಟ್ ಇಲ್ಲ. ಪಾಲಿಷ್ ಮಾಡಿದ್ದಾರೆ ಕಸ್ಟಮರು. ಹೊಸ ಟೈರ್ ಹಾಕಿದ್ದಾರೆ. ಟೈರ್ ಇದು ಗಾಡಿಯಲ್ಲಿ ₹1 ಖರ್ಚು ಇಲ್ಲ. ಇದರಲ್ಲಿ ಪೆಟ್ರೋಲ್ ಹಾಕಿ ಯೂಸ್ ಮಾಡಿ. FC ನಾವು ಮಾಡಿಸ್ಕೊಡ್ತೀವಿ. ಫ್ರೆಶಾಗಿ FC ನಾವು ಮಾಡಿಸ್ಕೊಡ್ತೀವಿ. ಇನ್ಕ್ಲೂಡಿಂಗ್ FC ನಾವು ಸೇರಿಸ್ಬಿಟ್ಟು 3,20,000 ಕೊಡ್ತೀವಿ ಸರ್ ನಾವು. ಸರ್ ಇದು i10 ಇದು 2010 ಮಾಡಲ್. ಇದು ಸೆಕೆಂಡ್ ಓನರು, 3rd ಪಾರ್ಟಿ ಇನ್ಸೂರೆನ್ಸ್ ಇದೆ. ಕಿಲೋಮೀಟ್ರ್ ಬಂದುಬಿಟ್ಟು 55,000 ಓಡಿದೆ ಕಿಲೋಮೀಟರು. ಇದು ಬಂದುಬಿಟ್ಟು ಸ್ಪೋರ್ಟ್ಸ್ ಮಾಡಲು ಸರ್. ಇದು ಮ್ಯಾನ್ಯುವಲ್ ಗೇರ್ ಇದು. ಇದರಲ್ಲಿ
ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ. ಗಾಡಿ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇದು ಸೀಟ್ ಕವರ್ಸು ಚೆನ್ನಾಗಿದೆ, ಎ ಸಿ ವರ್ಕಿಂಗ್ ಇದೆ, ಕಿಲೋಮೀಟ್ರ್ ತುಂಬ ಕಡಿಮೆ ಓಡಿದೆ, 55,000 ಓಡಿದೆ. ನೆಗೋಷಿಯಬಲ್ ಮಾಡ್ಬೋದು ಸರ್. ಇದು 325 ಹೇಳ್ತಾ ಇದ್ದಾರೆ ಕಸ್ಟಮರು. 325 ಅಂದರೆ ಮ್ಯಾಕ್ಸಿಮಮ್ ಒಂದು 310 3 ಲ್ಯಾಕ್ಸ್ಗೆ ಟ್ರೈ ಮಾಡೋಣ ಸರ್. ಇದು ಗಾಡಿ ಒಂದು ರೂಪಾಯಿ ಖರ್ಚಿಲ್ಲ. ಆಯಿಲ್ ಸರ್ವಿಸ್ ಎಲ್ಲ ಮಾಡಿದ್ದಾರೆ, ಇಂಜಿನ್ ಎಲ್ಲ ಸರ್ವಿಸ್ ಆಗಿದೆ, ಎಲ್ಲನೂ ಕಂಪ್ನಿದು ಆಗಿರುತ್ತೆ. ಟೋಲೆಟ್ ಬೀಟ್ ಇದು 2011 ಮಾಡಲು. ಇದು ಎಲ್ ಟಿ ಅಂದರೆ ಇದು ಎ ಸಿ ಟಾಪ್ ಎಂಡ್ ಮಾಡಲ್. ಇದು 2011 ಸಿಂಗಲ್ ಹ್ಯಾಂಡಲ್ ಗಾಡಿ. ಇದು ಸಿಂಗಲ್ ಓನರು, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. ಕಿಲೋಮೀಟ್ರು 54,000 54,000 ಓಡಿದೆ ಕಿಲೋಮೀಟರ್. ಇದು ಗಾಡಿ ಕ್ಲೀನಾಗಿದೆ, ತುಂಬ ಕಿಲೋಮೀಟ್ರ್ ಕಡಿಮೆ ಓಡಿದೆ. ಇದು ಪೆಟ್ರೋಲ್ ವೆಹಿಕಲ್. ಇದು ನೋಡಿ ಇಂಟೀರಿಯರ್ ನೋಡ್ಬೋದು ನೀವು. ಇದು ಎಲ್ ಟಿ ಮಾಡಲ್. ಇದು ಬಂದುಬಿಟ್ಟು ಪ್ರೈಸ್ 265 ಹೇಳ್ತಾ ಇದ್ದರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ನೋಡಿ ಸೀಟ್ ಕವರ್ಸ್ ನೋಡಿ, ಹಿಂದ್ಗಡೆ ಮುಂದ್ಗಡೆ ಎಲ್ಲನೂ ಎಲ್ಲ ಚೆನ್ನಾಗಿದೆ. ಅದು ಕಸ್ಟಮರ್ ತೊಗೊಂಡ್ರು ಬರೀ ಪೆಟ್ರೋಲ್ ಹಾಕಿ ಯೂಸ್ ಮಾಡಿ, ಆಯಿಲ್ ಸರ್ವಿಸ್ ಆಗಿದೆ. ವರ್ಣ ಇದು 2008 ಮಾಡಲು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ಇಲ್ಲ, ಬೇಕಾದ್ರೆ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀವಿ ನಾವು. ಸೆಕೆಂಡ್ ಓನರು, 51,000 ಓಡಿದೆ ಕಿಲೋಮೀಟರು. ಇದು ಪೆಟ್ರೋಲ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ಮ್ಯಾನ್ಯುವಲ್. ಇದು ಬಂದುಬಿಟ್ಟು 260 ಹೇಳ್ತಾ ಇದ್ದಾರೆ ಕಸ್ಟಮರು. ಒಂದು ಮ್ಯಾಕ್ಸಿಮಮ್ ಒಂದು 245 250ಗೆ ಮಾಡ್ಬೋದು. ಗಾಡಿ ಬೆಂಗಳೂರು ಗಾಡಿನೇ. ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ. ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಆಕ್ಸಿಡೆಂಟ್ ಫ್ರೀ ವೆಹಿಕಲು, ಲೆದರ್ ಸೀಟ್ ಅಪಲ್ಸರಿ ಹಾಕಿದ್ದಾರೆ ಕಸ್ಟಮರ್. ಇದು ಎ ಸಿ ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ. ನೆಗೋಷಿಯೇಟ್ ಮಾಡಿ ಸರ್, 240ಗೆ ಮಾಡೋಣ ಸರ್ ಫೈನಲ್ ಆಗಿ ಸರ್ ರೇಟ್. ಇದು ಇಂಟ್ರೆಸ್ಟ್ ಕಸ್ಟಮರ್ ಇದ್ದರೆ ಫೋನ್ ಮಾಡಿಬೋದು ಸರ್. ಇದು ಸರ್ ಹಿಂದ್ಗಡೆ ನೋಡಿ, ಹಿಂದ್ಗಡೆ ಚೆನ್ನಾಗಿದೆ. ಇದು ಲೆದರ್ ಸೀಟ್ ಅಪಲ್ಸರಿ, ಹಿಂದ್ಗಡೆ ಮುಂದ್ಗಡೆ. ಗಾಡಿ ಖರ್ಚೇನಿಲ್ಲ, ಪೆಟ್ರೋಲ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು ಸರ್. ಸ್ಕೋಡಾ ಆಕ್ಟಾವಿಯಾ ಇದು ಪೆಟ್ರೋಲ್ ವೆಹಿಕಲ್. ಇದು ಮ್ಯಾನ್ಯುವಲ್. ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ. 2005 ಮಾಡಲು, ಸೆಕೆಂಡ್ ಓನರು, 89,000 ಓಡಿದೆ. ಇದು ಬಂದುಬಿಟ್ಟು ಕಸ್ಟಮರು 250 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು. ಇದು ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ರ್ಯಾಚಸ್ಗಳು ಏನಿಲ್ಲ. ಆಕ್ಸಿಡೆಂಟ್ ಫ್ರೀ ಹೆಚ್ಚು ನಮಗೆ ಫ್ರೆಶಾಗಿ ಮಾಡಿಸ್ಕೊಡ್ತೀವಿ. ಲೆದರ್ ಸೀಟ್ ನೋಡಿ, ಸೀಟ್ ಸ್ವಲ್ಪ ಹೋಗಿದೆ, ಅದು ಬೇಕಂದರೆ ರೆಡಿ ಮಾಡಿಸ್ಕೊಡೋಣ ಬೇಕಂದರೆ. ಗಾಡಿ ಕ್ಲೀನಾಗಿದೆ ಸರ್. ಇಂಟೀರಿಯರ್ ಒಂದು ಚೆನ್ನಾಗಿದೆ, ಹೊರಗಡೆ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲು, ಇಂಜಿನ್ ಕಂಡೀಷನ್ ಚೆನ್ನಾಗಿದೆ. 80,000 ಓಡಿದೆ ಕಿಲೋಮೀಟ್ರ್. ಇದು ಸ್ಕೋಡಾ ಆಕ್ಟಿವಾ ಪೆಟ್ರೋಲ್. ಇದು ಮ್ಯಾನ್ಯುವಲ್. ಇದು ಡೀಸೆಲ್ ಗಾಡಿ ಬಾರಿ ನೋಡಿ ಸರ್. ಹಿಂದ್ಗಡೆ ಸೀಟ್ ಕವರ್ ನೋಡಿ ಚೆನ್ನಾಗಿದೆ, ಹಿಂದ್ಗಡೆ ಚೆನ್ನಾಗಿದೆ, ಮುಂದ್ಗಡೆ ಚೆನ್ನಾಗಿದೆ, ಎಲ್ಲ ಅರ್ಧ ಹೋಗಿಲ್ಲ. ಅದು ಲೋ ಬಜೆಟ್ ಇದ್ದರೆ ಸ್ವಲ್ಪ ಇದೆಲ್ಲ ಲಕ್ಸುರಿಯಸ್ ವೆಹಿಕಲ್. ಇದು ಮೇಂಟೆನೆನ್ಸ್ ಕಡಿಮೆ ಇದೆ, ಪೆಟ್ರೋಲ್ ಗಾಡಿಗೆ ಮೇಂಟೆನೆನ್ಸ್ ಕಡಿಮೆ ಇದೆ, ಬಟ್ ಗಾಡಿನೂ ಚೆನ್ನಾಗಿದೆ ಮೇಂಟೆನೆನ್ಸ್ ಮಾಡೋಕ್ಕೆ ನೋಡಿ. ಸೊ ಇದು 2000 ಮಾಡಲು ಹೋಂಡಾ ಸಿಟಿ. ಇದು ಐವಿ ಟೆಕ್ಕು. ಇದು ಫ್ರೆಶಾಗಿ ಎಫ್ ಸಿ ಮಾಡಿದ್ದಾರೆ ಕಸ್ಟಮರ್. ಇದು ಎಫ್ ಸಿ ಇನ್ನೂ 4 ಎಫ್ ಸಿ ಇದೆ, ಹೋದ ತಿಂಗಳು ಎಫ್ ಸಿ ಮಾಡಿರೋದು. ಇದು ಬಂದುಬಿಟ್ಟು ಆಟೋಮೆಟಿಕ್. ಇದು ಪೆಟ್ರೋಲ್ ವೆಹಿಕಲು, ಆಟೋಮೆಟಿಕ್ಕು, ಫ್ಯಾನ್ಸಿ ನಂಬರ್. ಇದು ಬೆಂಗಳೂರು ವೆಹಿಕಲ್. ಇದು ಕಸ್ಟಮರ್ ಜೆನ್ಯೂನ್ ಕಸ್ಟಮರ್. ಇದು 2005 ಮಾಡಲ್ ಇದ್ರೂ ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿ. 2000 ಮಾಡಲು ಫ್ರೆಶ್ ಎಫ್ ಸಿ ಇದೆ, 4 ಎಫ್ ಸಿ ಇದೆ ಇನ್ನೂ. ಇದು ಎ ಸಿ ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಮ್ಯಾಗಲ್ಸ್ ಇದೆ. ಗಾಡಿ ಅಂತೂ ನೀಟಾಗಿದೆ ಸರ್. ಇದು ಬಂದುಬಿಟ್ಟು 235 ಹೇಳ್ತಾ ಇದ್ದಾರೆ ಕಸ್ಟಮರು, ಸ್ವಲ್ಪ ನೆಗೋಷಿಯಬಲ್ ಮಾಡೋಣ ಸರ್. ಇದು ಆಟೋಮೆಟಿಕ್ ವೆಹಿಕಲ್ ಸರ್. ಇದು ಆಟೋಮೆಟಿಕ್. ಇದು ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ 235 ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಇದು ಸರ್ ಹಿಂದ್ಗಡೆ ಸೀಟ್ ನೋಡಿ, ಹಿಂದ್ಗಡೆ ಮುಂದೆ ಸೀಟ್ ಚೆನ್ನಾಗಿದೆ, ಸೀಟಲ್ಲಿ ಏನು ಇದಾಗಿಲ್ಲ, ಸೀಟ್ ಕ್ಲೀನಾಗಿದೆ. ಅದು ಲೋ ಬಜೆಟು ಆಟೋಮೆಟಿಕ್ ಬೇಕಂದರೆ